ನಮಸ್ಕಾರ ಸ್ನೇಹಿತರೆ, ನಾವು ತಿನ್ನುವ ವಿವಿಧ ಬಗೆಯ ತರಕಾರಿಗಳಲ್ಲಿ ಬೆಂಡೆಕಾಯಿ ಕೂಡ ಒಂದು. ಬೇರೆ ತರಕಾರಿಗಳಿಗೆ ಹೋಲಿಸಿದರೆ ಇದು ತನ್ನಲ್ಲಿ ಲೋಳೆಯ ಪ್ರಮಾಣವನ್ನು ಹೊಂದಿರುತ್ತದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಡೆಕಾಯಿ ನಮಗೆ ಅನುಕೂಲಕರವಾದ ಹಲವು ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಬೆಂಡೆಕಾಯಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಮತ್ತು ಇನ್ನಿತರ ಆರೋಗ್ಯಕರ ಪ್ರಯೋಜನಗಳು ಮೊದಲೇ ಇರುತ್ತವೆ. ಹಾಗಾಗಿ ಬೆಂಡೆಕಾಯಿಯನ್ನು ತಿಂದು ನಮಗೆ ಗೊತ್ತಿಲ್ಲದೆ ನಾವು ಈ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ. ಹಾಗಾದರೆ ಸಾಮಾನ್ಯವಾಗಿ ಬೆಂಡೆಕಾಯಿ ಸೇವನೆ ಮಾಡೋದ್ರಿಂದ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಇಂತಹ ಒಂದು ಕಡಿಮೆ ಕ್ಯಾಲೋರಿ ಒಳಗೊಂಡಿರುವ ತರಕಾರಿಯನ್ನು ಆಯ್ದುಕೊಳ್ಳಬಹುದು. ಬೆಂಡೆಕಾಯಿ ತನ್ನಲ್ಲಿ ಕ್ಯಾಲೋರಿಗಳನ್ನು ಕಡಿಮೆ ಹೊಂದಿದ್ದರೂ ಇದರಲ್ಲಿ ಪೌಷ್ಟಿಕಾಂಶಗಳಿಗೇನು ಕೊರತೆ ಇಲ್ಲ. ಎಲ್ಲವೂ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕಾಂಶಗಳೇ ಆಗಿರುತ್ತವೆ. ಮುಖ್ಯವಾಗಿ ಇದರಲ್ಲಿ ವಿಟಮಿನ್ ಅಂಶಗಳು ಮತ್ತು ಖನಿಜಾಂಶಗಳು ಹೇರಳವಾಗಿ ಕಂಡುಬರುತ್ತವೆ. ಇನ್ನು ನೀವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗಲು ಅನುಕೂಲಕರವಾಗಿ ಮತ್ತು ಅಗತ್ಯವಾಗಿ ಬೇಕಾದ ನಾರಿನ ಅಂಶ ಬೆಂಡೆಕಾಯಿಯಲ್ಲಿ ಅಪಾರವಾಗಿ ಕಂಡುಬರುತ್ತದೆ. ನಾರಿನ ಅಂಶ ಪ್ರಮುಖವಾಗಿ ನಿಮ್ಮ ಕರುಳಿನ ಚಲನೆಯಲ್ಲಿ, ಮಲಬದ್ಧತೆ ಸಮಸ್ಯೆ ನಿವಾರಣೆಯಲ್ಲಿ ನೆರವಾಗುವುದು ಮಾತ್ರವಲ್ಲದೆ ಆರೋಗ್ಯಕರವಾದ ಜೀರ್ಣಾಂಗ ವ್ಯವಸ್ಥೆ ನಿಮ್ಮದಾಗುವ ಹಾಗೆ ಮಾಡುತ್ತದೆ. ಇನ್ನು ಬೆಂಡೆಕಾಯಿಯಲ್ಲಿ ಕಂಡುಬರುವ ನಾರಿನ ಅಂಶ ಮತ್ತು ಆಂಟಿಆಕ್ಸಿಡೆಂಟ್ ಪ್ರಮಾಣ ನಿಮ್ಮ ಹೃದಯದ ಆರೋಗ್ಯಕ್ಕೆ ಅದ್ಭುತ ಪ್ರಯೋಜನಗಳನ್ನು ಕೊಡುತ್ತದೆ. ಇದರಲ್ಲಿರುವ ನಾರಿನ ಅಂಶ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯವಾಗುತ್ತದೆ ಮತ್ತು ದೇಹದ ತ್ಯಾಜ್ಯವನ್ನು ಹೊರಹಾಕುವ ಸಂದರ್ಭದಲ್ಲಿ ಇದನ್ನು ಸಹ ಹೊರಗೆ ಹಾಕುತ್ತದೆ. ಇದರಿಂದ ಹೃದಯ ಬಡಿತ ಯಾವಾಗಲೂ ಚೆನ್ನಾಗಿರುತ್ತದೆ. ಇನ್ನು ಬೆಂಡೆಕಾಯಿ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ. ಬೆಂಡೆಕಾಯಿಯಲ್ಲಿ ಕಂಡುಬರುವ ನಾರಿನ ಅಂಶ ಜೀರ್ಣಾಂಗ ವ್ಯವಸ್ಥೆಯನ್ನು ನಿಧಾನ ಮಾಡುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಚೆನ್ನಾಗಿ ಹೀರಿಕೊಳ್ಳುವಂತೆ ಮಾಡುತ್ತದೆ. ಇದು ಬ್ಲಡ್ ಶುಗರ್ ಲೆವೆಲ್ ಸಮತೋಲನದಲ್ಲಿ ಇರುವಂತೆ ಸಹಾಯ ಮಾಡುತ್ತದೆ ಮತ್ತು ಊಟ ಆದ ತಕ್ಷಣದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಏರಿಕೆಯಾಗದಂತೆ ತಡೆಯುತ್ತದೆ. ಇನ್ನು ಮನುಷ್ಯನ ದೇಹದಲ್ಲಿ ಉರಿಯೂತ ಉಂಟಾದರೆ ಅದು ಬೇರೆ ಬೇರೆ ಕಾಯಿಲೆಗಳಿಗೆ ತಿರುಗಿಕೊಳ್ಳುತ್ತದೆ. ಉದಾಹರಣೆಗೆ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ, ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಹೀಗೆ ಹಲವಾರು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಬೆಂಡೆಕಾಯಿ ತನ್ನಲ್ಲಿ ಆಂಟಿ ಇನ್ಫ್ಲಾಮೇಟರಿ ಲಕ್ಷಣಗಳನ್ನು ಒಳಗೊಂಡಿರುವುದರಿಂದ ಇಂತಹ ಸಮಸ್ಯೆಗಳು ಕಂಡುಬರದಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿ ನೀವು ಸಹ ಬೆಂಡೆಕಾಯಿಯನ್ನು ಆಗಾಗ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಬಹಳ ಒಳ್ಳೆಯದು. ಹಾಲು ಹಾಗೂ ಹಾಲಿನ ಉತ್ಪನ್ನಗಳಲ್ಲಿ ಇರುವಂತಹ ಪೋಷಕಾಂಶಗಳು ಬೇರೆ ಯಾವುದೇ ಆಹಾರದಿಂದಲೂ ಸಿಗದು. ಹೀಗಾಗಿ ಪ್ರತಿಯೊಬ್ಬರು ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಹೋಗುವರು. ಹಾಲು, ಮೊಸರು ಹಾಗೂ ಮಜ್ಜಿಗೆಯು ಆರೋಗ್ಯಕ್ಕೆ ಹೆಚ್ಚು ಲಾಭಕಾರಿ. ಅದರಲ್ಲೂ ಸುಡು ಬಿಸಿಲಿನ ಬೇಸಿಗೆಯ ಸಮಯದಲ್ಲಿ ಈ ಮೂರು ನಮಗೆ ಅಮೃತವಿದ್ದಂತೆ. ಬಿಸಿಲಿಗೆ ಹೊರಗಡೆ ಹೋಗುತ್ತಲಿದ್ದರೆ ಆಗ ನೀವು ಒಂದು ಬಾಟಲಿಯಲ್ಲಿ ಮಜ್ಜಿಗೆ ತೆಗೆದುಕೊಂಡು ಹೋಗಿ ಕುಡಿಯುತ್ತಾ ಇದ್ದರೆ ತುಂಬಾ ಒಳ್ಳೆಯದು. ಬೇರೆ ತಂಪು ಪಾನೀಯಗಳಿಗಿಂತ ಇದು ಆರೋಗ್ಯಕ್ಕೆ ಹಾಗೂ ಬಿಸಿಲಿನ ಆಘಾತವನ್ನು ತಡೆಯುವುದು. ಮಜ್ಜಿಗೆಯನ್ನು ಯಾವುದೇ ಆಹಾರದ ಜೊತೆಗೆ ದಿನದ ಯಾವುದೇ ಸಮಯದಲ್ಲಿ ಬೇಕಿದ್ದರೂ ಸೇವನೆ ಮಾಡಬಹುದು. ಇನ್ನು ದೇಹಕ್ಕೆ ಯಾವ ರೀತಿಯ ಪರಿಣಾಮ ಬೀರುವುದು ಎನ್ನುವುದನ್ನು ತಿಳಿದುಕೊಂಡು ಸರಿಯಾದ ಸಮಯವನ್ನ ಆಯ್ಕೆ ಮಾಡಬೇಕು. ಹಾಗಾದ್ರೆ ಆ ಸರಿಯಾದ ಸಮಯ ಯಾವುದು ಹಾಗೂ ಮಜ್ಜಿಗೆಯಿಂದ ಸಿಗುವ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ದಿನವಿಡೀ ಬೇಕಾಗುವಂತಹ ಶಕ್ತಿಯು ಮಜ್ಜಿಗೆಯನ್ನು ಬೆಳಗ್ಗೆ ಕುಡಿದರೆ ಸಿಗುವುದು. 1 ಲೋಟ ಮಜ್ಜಿಗೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಅದರಿಂದ
ಇದರಿಂದ ಜಠರ ಕರುಳಿನ ಸಮಸ್ಯೆಗಳನ್ನ ದೂರವಿಡಬಹುದು. ಅಜೀರ್ಣ, ಗ್ಯಾಸ್ ಮತ್ತು ಇತರ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಬಳಲುತ್ತಿರುವವರು ಮಜ್ಜಿಗೆಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಇನ್ನು ಸಂಜೆ ವೇಳೆ ಮಜ್ಜಿಗೆ ಕುಡಿದರೆ ಅದು ದೇಹವನ್ನ ಮತ್ತೊಂದು ಊಟಕ್ಕೆ ತಯಾರು ಮಾಡುವುದು. ಸಂಜೆ ವೇಳೆ ಮಜ್ಜಿಗೆ ಕುಡಿದರೆ ಅದರಿಂದ ರಾತ್ರಿ ಊಟವು ಸರಿಯಾಗಿ ಜೀರ್ಣವಾಗಲು ಸಹಕಾರಿಯಾಗಿರುವುದು. 1 ಲೋಟ ಮಜ್ಜಿಗೆ ಕುಡಿದರೆ ಅದು ರಾತ್ರಿಯ ಊಟವನ್ನ ಜೀರ್ಣವಾಗಿಸುವುದರ ಜೊತೆಗೆ ಒಳ್ಳೆಯ ಬ್ಯಾಕ್ಟೀರಿಯಾ ಮತ್ತು ಜೀರ್ಣಕ್ರಿಯೆ ಗುಣಗಳು ಇರುವಂತಹ ಮಜ್ಜಿಗೆಯು ಹೊಟ್ಟೆಯು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಕರಿಸುವುದು. ಅಷ್ಟೇ ಅಲ್ಲದೆ ರಾತ್ರಿ ಊಟದ ಜೊತೆಗೆ 1 ಲೋಟ ಮಜ್ಜಿಗೆ ಸೇವನೆ ಮಾಡಿದರೆ ಅದು ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನು ನೀಡುವುದು. ಇದು ಜೀರ್ಣಕ್ರಿಯೆಗೆ ಸಹಕಾರಿ, ನಿದ್ರೆ ಉತ್ತಮಪಡಿಸುವುದು ಮತ್ತು ನಿದ್ರೆಯ ಗುಣಮಟ್ಟವನ್ನ ಇದು ಸುಧಾರಣೆ ಮಾಡುತ್ತದೆ. ಅಸ್ತಮಾದಂತಹ ಉಸಿರಾಟದ ಸಮಸ್ಯೆಗಳು ಇರುವವರು ರಾತ್ರಿ ಮೊಸರಿನ ಬದಲಿಗೆ ಮಜ್ಜಿಗೆ ಸೇವನೆ ಮಾಡಿದರೆ ಒಳ್ಳೆಯದು. ಇನ್ನು ಮಜ್ಜಿಗೆಯನ್ನು ಲ್ಯಾಕ್ಟೋಸ್ ಸೂಕ್ಷ್ಮತೆ ಇರುವವರು ಕೂಡ ಕುಡಿಯಬಹುದು. ಆದರೆ ಅತಿಯಾಗಿ ಕುಡಿದರೆ ಅದರಿಂದ ವಾಂತಿ ಭೇದಿ ಕಾಣಿಸಬಹುದು. ಇಸಬಿನ ಸಮಸ್ಯೆ ಇರುವವರು ಮಜ್ಜಿಗೆ ಸೇವನೆ ಮಾಡಬಾರದು ಎಂದು ತಜ್ಞರು ಹೇಳುವರು. ಇನ್ನು ಮಲಬದ್ಧತೆ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಮಜ್ಜಿಗೆ ಒಳ್ಳೆಯ ಪಾನೀಯವಾಗಿದೆ. ಪ್ರತಿನಿತ್ಯವೂ ಮಜ್ಜಿಗೆ ಕುಡಿದರೆ ಅದು ಕರುಳಿನ ಕ್ರಿಯೆ ಸರಾಗ ಮಾಡುವುದು. ಅಷ್ಟೇ ಅಲ್ಲದೆ ಇದು ದೇಹಕ್ಕೆ ತಂಪು ನೀಡುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನ ಸುಧಾರಿಸುವುದು. ಇದು ಬೇಸಿಗೆಯಲ್ಲಿ ಒಳ್ಳೆಯ ಪಾನೀಯವಾಗಿದ್ದು ಹೊಟ್ಟೆಯಲ್ಲಿ ಉರಿ ಕಂಡು ಬಂದರೆ ಆಗ ನೀವು ಮಜ್ಜಿಗೆಯನ್ನ ಕುಡಿಯಿರಿ. ಇದು ತಕ್ಷಣವೇ ಪರಿಹಾರವನ್ನ ನೀಡುತ್ತದೆ. ಇನ್ನು ಬೇಸಿಗೆಯಲ್ಲಿ ಹೊರಗಡೆ ಹೋದರೆ ಆಗ ದೇಹದಲ್ಲಿನ ನೀರಿನಂಶವು ಕಡಿಮೆಯಾಗಿ ನಿರ್ಜಲೀಕರಣವು ಉಂಟಾಗುವುದು. ಆದರೆ ಮಜ್ಜಿಗೆಯು ದೇಹದ ನಿರ್ಜಲೀಕರಣ ತಪ್ಪಿಸುವುದು. ಮಜ್ಜಿಗೆಯಲ್ಲಿ ಉನ್ನತ ಪ್ರಮಾಣದ ಎಲೆಕ್ಟ್ರೋಲೈಟ್ಸ್ ಗಳಿದ್ದು ಇದು ದೇಹದಲ್ಲಿ ನೀರಿನಂಶ ಹಾನಿಯಾಗುವುದನ್ನು ತಡೆಯುವುದು. ಹೀಗಾಗಿ ಇದು ಬೇಸಿಗೆಯಲ್ಲಿ ದೇಹವನ್ನ ಹೈಡ್ರೇಟ್ ಆಗಿ ಇಡುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.